ಇನ್ನು ಪಂಚರಾಜ್ಯಗಳ ಚುನಾವಣೆ ಮುಗಿತು. ಆದ್ರೀಗ ಕರ್ನಾಟಕದಲ್ಲಿ ಕಂಪನ ಶುರುವಾಗೋ ಸಾಧ್ಯತೆಗಳು ಕಾಣಿಸ್ತಿವೆ. ಕರ್ನಾಟಕ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಸಂಪುಟ ಪುನಾರಚನೆಗೆ ಒತ್ತಾಯ ಮಾಡ್ತಿದ್ದಾರೆ. ದಿಲ್ಲಿಯಲ್ಲಿ ಅದಕ್ಕೊಂದು ಮುಹೂರ್ತನೂ ಫಿಕ್ಸ್ ಮಾಡಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಕಂಪನ. ರಾಜ್ಯದಲ್ಲಿ ಮತ್ತೆ ಶುರುವಾಯ್ತಾ ಸಂಪುಟ ಪುನರಚನೆಯ ಕೂಗು. ಮೇ 12ಕ್ಕೆ ದಿಲ್ಲಿಯಲ್ಲಿ ಆಟ, ಹೈಕಮಾಂಡ್ ಮುಂದೆ ಬೇಡಿಕೆ. ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಪಟ್ಟದ ಆಟ ಜೋರಾಗಿತ್ತು. ಅದರ ಜೊತೆಗೆ ಸಂಪುಟ ಸರ್ಜರಿಯ ಕೂಗು ಜೋರಾಗಿ ಕೇಳಿ ಬರ್ತಿತ್ತು. ಆದರೆ ಪಂಚರಾಜ್ಯಗಳ ಚುನಾವಣೆ ಇದ್ದಿದ್ರಿಂದ ಅದಕ್ಕೆಲ್ಲ ಬ್ರೇಕ್ ಬಿದ್ದಿತ್ತು. ಆದ್ರೀಗ ಎಲೆಕ್ಷನ್ ಮುಗಿದಿದೆ, ಸಿಎಂ ಸೆಲೆಕ್ಷನ್ನೂ ಮುಗಿತಾ ಬಂದಿದೆ. ಹಿಂಗಾಗಿ ಕರ್ನಾಟಕದಲ್ಲಿ ಈಗ ಸಂಪುಟ ಸರ್ಜರಿಯ ಕೂಗು ಕೇಳಿ ಬರ್ತಿದೆ. ನಮ್ಮನ್ನೂ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ಈ ಹಿಂದೆ ಸಭೆ ಸೇರಿದ್ದರು. ಆ ಶಾಸಕರೇ ಈಗ ದಿಲ್ಲಿ ಕಡೆ ಮುಖ ಮಾಡಿದ್ದಾರೆ. ಹಿರಿಯ ಶಾಸಕರಿಂದ ಮೇ 12ಕ್ಕೆ ದಿಲ್ಲಿ ಚಲೋ. ಮೇ 10ರ ಒಳಗೆ ಕೇರಳಂ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿಯಲಿದೆ. ಹಿಂಗಾಗಿ ಕೇರಳಂ ಸಿಎಂ ಆಯ್ಕೆ ನಂತರ ಹೈಕಮಾಂಡ್ ಸ್ವಲ್ಪ ರಿಲೀಫ್ ಆಗಲಿದೆ. ಹಿಂಗಾಗಿ ಮೇ 12ಕ್ಕೆ ಮುಹೂರ್ತ ಫಿಕ್ಸ್ ಮಾಡಿರೋ ಕಾಂಗ್ರೆಸ್ನ ಹಿರಿಯ ನಾಯಕರು ದೆಹಲಿಗೆ ತೆರಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೇ 12ಕ್ಕೆ ದಿಲ್ಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ಲಾನ್ ಇಟ್ಕೊಂಡಿದ್ದು, ಸಂಪುಟ ಪುನರಚನೆಗೆ ಒತ್ತಡ ಹಾಕುವುದರ ಜೊತೆಗೆ ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಒತ್ತಾಯವನ್ನೂ ಮಾಡಲಿದ್ದಾರೆ ಹಿರಿಯ ಶಾಸಕರು. ಸಂಪುಟ ಪುನರಚನೆ ಪ್ರಕ್ರಿಯೆ ಮೇ 15ರಿಂದ ಶುರುವಾಗುತ್ತಾ. ಇನ್ನು ಮೇ 12ಕ್ಕೆ ದಿಲ್ಲಿ ನಾಯಕರನ್ನ ಭೇಟಿ ಮಾಡಲಿರೋ ಹಿರಿಯ ಶಾಸಕರು ಸಂಪುಟ ಪುನರಚನೆಯ ಬಗ್ಗೆ ಚರ್ಚಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ವೇಳೆ ಡೆಡ್ಲೈನ್ ಕೂಡ ಫಿಕ್ಸ್ ಮಾಡೋ ಲೆಕ್ಕಾಚಾರವಿದ್ದು, ಮೇ 15ರ ನಂತರದಲ್ಲಿ ಸಂಪುಟ ಪುನರಚನೆ ಪ್ರಕ್ರಿಯೆ ನಡೆಯಲೇಬೇಕು ಅಂತ ಪಟ್ಟು ಹಿಡಿದು ಕೂರಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ದಿಲ್ಲಿಯಲ್ಲಿ ಸಂಪುಟ ದಂಗಲ್ ನಡೆಸಲು ಸಜ್ಜಾಗಿರೋ ಹಿರಿಯ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ಮುಂದೆ ಖಡಕ್ವಾದ ಮಂಡಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅವು ಏನೇನು ಗೊತ್ತಾ? ಶೀಘ್ರವೇ ಸಂಪುಟ ಪುನರಚನೆ ಮಾಡಿ ಉಳಿದ 2 ವರ್ಷಕ್ಕೆ ಅವಕಾಶ ಮಾಡಿಕೊಡಿ. ಪಕ್ಷಕ್ಕಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ. ಈ ಬಾರಿ 6ರಿಂದ 7 ಮಂದಿಗೆ ಅವಕಾಶ ಕೊಡಿ. ಜಾತಿ ಪ್ರದೇಶವಾರು ಆದ್ಯತೆ ನೀಡಬೇಕು. ನಿಷ್ಕ್ರಿಯ ಸಚಿವರನ್ನ ಕೈಬಿಡುವಂತೆ ಮನವಿ. ಕಳಂಕ ಹೊತ್ತ ಸಚಿವರನ್ನ ಕೆಳಗಿಳಿಸಿ ಅಂತ ವಾದ. ಮೇ ಅಂತ್ಯದೊಳಗೆ ಪುನರಚನೆ ಮಾಡಿ ಅಂತ ಮನವಿ. ಸಂಘಟನೆ ಮಾಡಿ ಅಧಿಕಾರಕ್ಕೆ ತರ್ತೇವೆ ಅಂತ ಭರವಸೆ. ಹಿಂದೆ ಕೊಟ್ಟಿದ್ದ ಮಾತು ನೆನಪಿಸಿ ಮನವಿ ಮಾಡಲು ಪ್ಲಾನ್ ಮಾಡಲಾಗಿದೆ. ಜಾತಿ ಸಮೀಕರಣದ ತಲೆನೋವು ಹೈಕಮಾಂಡ್ಗೆ ಎದುರಾಗಿದೆ. ಅಗ್ನಿ ಪರೀಕ್ಷೆ. ಇನ್ನೂ ಸಂಪುಟ ಪುನರಚನೆ ಮಾಡುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಸುಲಭದ ತುತ್ತಲ್ಲ. ಇದು ಅಕ್ಷರಶಃ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಪ್ರಸಕ್ತ ಸಂಪುಟದಲ್ಲಿರುವ 13 ಸಚಿವರ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ ಅನ್ನೋ ಮಾತಿದೆ. ಆದರೆ ಅವರನ್ನ ಕೈಬಿಡುವುದು ಹೇಗೆ? ಈಗ ಸಂಪುಟದಲ್ಲಿರುವ ಬಹುತೇಕರು ಲಿಂಗಾಯತ, ಒಕ್ಕಲಿಗ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರು. ಇವರನ್ನ ಇದ್ದಕ್ಕಿದ್ದಂತೆ ಸಂಪುಟದಿಂದ ಕಿತ್ತು ಹಾಕಿದ್ರೆ ಪಕ್ಷದೊಳಗೆ ಬಂಡಾಯ ಏಳುವ ಸಾಧ್ಯತೆ ಇದೆ. ಇದರ ಜೊತೆಗೆ ಸಮುದಾಯ ಮುನಿಸ್ಕೊಳ್ಳೋ ಆತಂಕವೂ ಇದೆ. ಹಿಂಗಾಗಿ ಸಂಪುಟ ಸರ್ಕಸ್ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಕಗ್ಗಂಟಾಗಿದೆ. 13 ಹಾಲಿ ಸಚಿವರಿಗೆ ಸಂಕಷ್ಟ. ಇನ್ನೂ ರಾಜ್ಯ ಸಂಪುಟದಲ್ಲಿ 13 ಹಾಲಿ ಸಚಿವರಿಗೆ ಈಗ ನಡುಕ ಶುರುವಾಗಿದೆ. ಕಾರ್ಯಕ್ಷಮತೆ ಕಡಿಮೆ ಇರುವ ಹಾಗೂ ನಿಷ್ಕ್ರಿಯರಾಗಿರುವ ಸಚಿವರ ಬಗ್ಗೆ ಹೈಕಮಾಂಡ್ ವರದಿ ಪಡೆದಿದೆ. ಆ ವರದಿಯನ್ನಿಟ್ಕೊಂಡು 13 ಜನರನ್ನ ಕೈಬಿಡೋ ಬಗ್ಗೆ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಆ 13 ಜನರಲ್ಲಿ ಯಾರು ತಲೆದಂಡ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.